ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 10ನೇ ವರ್ಗದ ಗಣಿತ ವಿಭಾಗದ ತ್ರಿಭುಜಗಳು ಎನ್ನುವಂತಹ 2ನೇ ಅಧ್ಯಾಯದ ಮುಂದುವರಿದ ಭಾಗ 2.4 ಅಭ್ಯಾಸವನ್ನು ಬಿಡಿಸೋಣ. ಓಕೆ, ಹಿಂದಿನ ವಿಡಿಯೋದಲ್ಲಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅನ್ನುವಂತಹ ಒಂದು ಪ್ರಮೇಯವನ್ನು ನೋಡಿದ್ವಿ. ಹಾಗೆ ಅದರ ಮೇಲಿನ ಉದಾಹರಣೆ ಲೆಕ್ಕಗಳನ್ನು ಕೂಡ ಸಾಲ್ವ್ ಮಾಡಿದ್ವಿ. ಸೊ 2.4 ಎಕ್ಸಸೈಸ್ ಫಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ. ಫಸ್ಟ್ ಕ್ವಶನ್, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಅವುಗಳ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 121 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದು ಇ ಎಫ್ 15.4 ಇ ಎಫ್ ಏನಿದೆ 15.4 ಸೆಂಟಿಮೀಟರ್ ಆದರೆ ಬಿ ಸಿಯನ್ನು ಕಂಡುಹಿಡಿಯಿರಿ. 15.4 ಆದರೆ ಬಿ ಸಿಯನ್ನು ಕಂಡುಹಿಡಿಯಿರಿ. ಸೊ ಏನೇನು ಕೊಟ್ಟಿದ್ದಾವೆ ನೋಡಿ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಅಂತ ಕೊಟ್ಟಿದ್ದಾರೆ. ಹೌದಾ. ವಿಸ್ತೀರ್ಣ ಯಾವುದು? ತ್ರಿಭುಜ ಎ ಬಿ ಸಿ ಎಷ್ಟು ಕೊಟ್ಟಿದ್ದಾರೆ? 64 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ. ಹಾಗೆ ಡಿ ಇ ಎಫ್ ತ್ರಿಭುಜ ಡಿ ಇ ಎಫ್ ಇದ್ರದ್ದು ಎಷ್ಟಿದೆ? 121 ಅಂತ ಕೊಟ್ಟಿದ್ದಾರೆ. ಹೌದಾ, ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇ ಎಫ್ ಇಸ್ ಈಕ್ವಲ್ ಟು 15.4 ಸೆಂಟಿಮೀಟರ್ ಆದರೆ ಬಿ ಸಿಯನ್ನು ಕಂಡುಹಿಡಿಯಿರಿ. ಏನು? ಬಿ ಸಿಯನ್ನು ಕಂಡುಹಿಡಿಯಿರಿ ಅಂತ ಇದೆ ನೋಡಿ. 2 ತ್ರಿಭುಜಗಳನ್ನು ಕೊಟ್ಟಿದ್ದಾರೆ, ಎ ಬಿ ಸಿ ಮತ್ತು ಡಿ ಇ ಎಫ್ಗಳು. ಅವುಗಳ ವಿಸ್ತೀರ್ಣಗಳನ್ನು ಅನುಕ್ರಮವಾಗಿ ಕೊಟ್ಟಿದ್ದಾರೆ. 64 ಸೆಂಟಿಮೀಟರ್ ಸ್ಕ್ವೇರ್, 121 ಸೆಂಟಿಮೀಟರ್ ಸ್ಕ್ವೇರ್. ಹಾಗೆ ಒಂದು ಬಾಹುವನ್ನು ಕೊಟ್ಟಿದ್ದಾರೆ, ಅದರ ಅನುಕ್ರಮ ಬಾಹುವನ್ನು ಕೇಳಿದ್ದಾರೆ. ಇನ್ನೊಂದು ತ್ರಿಭುಜದ ಅನುಕ್ರಮ ಬಾಹು, ಅನುರೂಪ ಬಾಹು ಅಂತ ಹೇಳ್ತೀವಲ್ಲ ನಾವು, ಆ ರೀತಿ ಅನುರೂಪ ಬಾಹುವನ್ನು ಕೇಳಿದ್ದಾರೆ. ನಿಮಗೆ ಗೊತ್ತಾಗಲಿ ಅಂತ ನಾನು ಡೈಗ್ರಾಮ್ ಹಾಕ್ತಾ ಇದ್ದೀನಿ. ಎ ಬಿ ಸಿ ಡಿ ಇ ಎಫ್ ಇದು 64 ಇದೆ, ಇದು 121 ಇದೆ. ಹೌದಾ. ಏನು ಕೊಟ್ಟಿದ್ದಾರೆ? ಇ ಎಫ್ ಕೊಟ್ಟಿದ್ದಾರೆ 15.4. ಸೊ ಬಿ ಸಿಯನ್ನು ಕೇಳಿದ್ದಾರೆ. ಹೌದಾ. ಸೊ ನಮ್ಮ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಏನು ಹೇಳ್ತಿತ್ತು? 2 ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿದೆ ಅಂತ ಹೇಳ್ತಿತ್ತು ತಾನೆ. ಸೊ ಹಾಗೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಎಫ್ ವಿಸ್ತೀರ್ಣ. ಹೌದಾ. ಈಸ್ ಈಕ್ವಲ್ ಟು ಇಲ್ಲಿ ಯಾವುದಾಗುತ್ತೆ? ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಓಕೆ. ಬಿ ಸಿ ಇದರದ್ದು ಏನಾಗುತ್ತೆ? ವರ್ಗ. ಪ್ರಮೇಯದ ಪ್ರಕಾರ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ವರ್ಗ ಆಗುತ್ತೆ. ಎ ಬಿ ಸಿ ಎಷ್ಟು ಕೊಟ್ಟಿದ್ದಾರೆ? 64 ಸೆಂಟಿಮೀಟರ್ ಸ್ಕ್ವೇರ್. ಡಿ ಇ ಎಫ್ ಎಷ್ಟಿತ್ತು? 121. ಬಿ ಸಿ ಗೊತ್ತಿದ್ದಿದ್ದಿಲ್ಲ, ಹಾಗೆ ಇಟ್ಕೊಳ್ಳಿ. ಇ ಎಫ್ ಅಂದರೆ 15.4 ಹೋಲ್ ಸ್ಕ್ವೇರ್. ಓಕೆ. ಈ ಸ್ಕ್ವೇರ್ ಈ ಕಡೆ ಬಂದರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಗುತ್ತೆ. ಹೌದಾ. ಸೊ ಏನಾಗುತ್ತಿದು? 64 ಡಿವೈಡೆಡ್ ಬೈ 121 ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ 15.4 ನೋಡಿ. ಸ್ಕ್ವೇರ್ ರೂಟ್ ಆಫ್ 64 ಅಂದರೆ ಎಷ್ಟು? 8. 121 ಅದೇನಾಗುತ್ತೆ? ವರ್ಗಮೂಲ 11 ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ 15.4. ಬಿ ಸಿ ಹಾಗೆ ಇರಲಿ. ಈ 15.4 ಈ ಕಡೆ ಬಂದರೆ ಏನಾಗುತ್ತೆ? 8 ಆಗುತ್ತೆ. ಇಸ್ ಈಕ್ವಲ್ ಟು ದಾಟ್ ಬಂದಾಗ ಡಿವೈಡೆಡ್ ಬೈ ಇದೇನಾಗುತ್ತೆ? 8 ಆಗುತ್ತೆ. ಹಾಗಾಗಿ ಬಿ ಸಿ ಇಸ್ ಈಕ್ವಲ್ ಟು 8 ಗುಂಡ್ಲೆ 15.4 ಡಿವೈಡೆಡ್ ಬೈ 11. 11 ಒಂದ್ಲೆ. ಸೊ ಎಷ್ಟು ಉಳಿತು? 4 ಪಾಯಿಂಟ್ ಇತ್ತು. 11 ನಾಲ್ಕಲೆ 44. ಹೌದಾ. ಇಂಟು 1.4. ಬಿ ಸಿ ಇಸ್ ಈಕ್ವಲ್ ಟು 1.4 ಇಂಟು 8. 14 ಎಂಟ್ಲೆ ಎಷ್ಟು? 112. ಹೌದಾ. ಸೊ 1 ನಂಬರ್ ಆಗಿನ ಪಾಯಿಂಟ್ ಇದೆ, 11.2 ಆಗುತ್ತೆ. 14 ಎಂಟ್ಲೆ ಮಾಡಿರಿ, 1 ನಂಬರ್ ಆಗಿನ ಪಾಯಿಂಟ್ ಕೊಟ್ಬಿಡ್ರಿ. ಸೊ ಬಿ ಸಿ ಎಷ್ಟಾಯಿತು? 11.4. ಮೊದಲೇನು ಕೊಟ್ಟಿದ್ದು?
ABC ಮತ್ತು DEF ವಿಸ್ತೀರ್ಣ ಕೊಟ್ಟಿದ್ದು, ಅದರ ಅನುರೂಪ ಬಾಹುಗಳ ಅನುಪಾತಗಳ ವರ್ಗಕ್ಕದು ಏನಾಗಿತ್ತು, ಸಮ ಇರ್ತಿತ್ತು. ಸೊ ಇದು 64, DEF 121. BC ಹಾಗೆ ಕೇಳಿದ್ದು, ಹಾಗೆ ಇಟ್ಕೊಂಡ್ವಿ. EF 15.4 ಇತ್ತು. ಸೊ ಇದು ಸ್ಕ್ವೇರ್ ಇದ್ದದ್ದು ಈ ಕಡೆ ಬಂದರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಗುತ್ತೆ. 64 ಮತ್ತು 121 ಏನಾಗುತ್ತೆ, 8 ಡಿವೈಡೆಡ್ ಬೈ 11 ಆಯಿತು. BC ಆ್ಯಸ್ ಇಟ್ ಈಸ್ 15.4 ಇತ್ತು. ಈ ಕಡೆ ಬಂದರೆ ಏನಾಗುತ್ತೆ, ಇಂಟು ಆಗುತ್ತಾ, 15.4 ಗುಂಡ್ಲೆ 8 ಡಿವೈಡೆಡ್ ಬೈ 11. ನಾವು ಕಟ್ತಾ ಹೊಡೆದು ಸಿಂಪ್ಲಿಫೈ ಮಾಡಿದಾಗ, ಸರಳೀಕರಣಗೊಳಿಸಿದಾಗ BC ಎಷ್ಟು ಬಂತು, 8 ಗುಂಡ್ಲೆ 1.4, 14 ಎಂಟ್ಲೆ 112. 1 ನಂಬರ್ ಆಗಿನ ಪಾಯಿಂಟ್ ಇತ್ತು. ಸೊ 11.2 ಸೆಂಟಿಮೀಟರ್ ಏನಾಯಿತು, BC ಆಯಿತು. 11.2 ಸೆಂಟಿಮೀಟರ್ ಅಳತೆಯನ್ನು BC ಬಾಹು ಹೊಂದಿದೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನಿಗೆ ಹೋಗೋಣ. ಏನು ಹೇಳುತ್ತೆ ನೋಡಿ ಸೆಕೆಂಡ್ ಕ್ವಶನ್. ABCD ತ್ರಾಪಿಜ್ಯದಲ್ಲಿ AB ಸಮಾಂತರ CD. ABCD ಅನ್ನೋದೊಂದು ತ್ರಾಪಿಜ್ಯ. ಓಕೆ, AB ಸಮಾಂತರ CD ಅಥವಾ DC ಅಂತ ತಗೋವಿ. AC ಮತ್ತು BD ಕರ್ಣಗಳು. AC ಮತ್ತು BD ಏನಾಗ್ಯವು, ಕರ್ಣಗಳು. ಇವು ಪರಸ್ಪರ O ಬಿಂದುವಿನಲ್ಲಿ ಛೇದಿಸ್ತಾವು. ಇನ್ನೊಂದು ಹಿಂಟ್ ಕೊಟ್ಟನ, AB = 2CD ಆಗಿತ್ತು ಅಂದ್ರೆ, AB = 2CD ಆಗಿದ್ರೆ AOB ಮತ್ತು COD ಇವುಗಳ, AOB ಮತ್ತು CODಗಳ ವಿಸ್ತೀರ್ಣಗಳ ಅನುಪಾತ ಏನು ಕಂಡುಹಿಡಿಬೇಕು, ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡೀರಿ ಅಂತ ಹೇಳ್ಯಾರ. ಒಂದು ತ್ರಾಪಿಜ್ಯ ಕೊಟ್ಟಾರ, ಅದರೊಳಗೆ ಕರ್ಣಗಳನ್ನು ಕೊಟ್ಟಾರ. ಆ ಕರ್ಣಗಳಿಂದ ಏನಾಗ್ಯಾವು, ತ್ರಿಭುಜಗಳು ಉಂಟಾಗ್ಯಾವು. ಆ ತ್ರಿಭುಜಗಳಲ್ಲಿ ಎರಡನ್ನು ತಗೊಂಡಾರ. ಆ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ಕೇಳ್ಯಾರ. ಏನಾಗತ್ತ ಅಂತಂದು ಆನ್ಸರ್ ಕೇಳ್ಯಾರ. ಓಕೆ, ಸೆಕೆಂಡ್ ಒನ್ ನೋಡ್ರಿ. ತ್ರಾಪಿಜ್ಯ ABCD. ಆದರೆ AC ಮತ್ತು BD ಅಂತ ಹೇಳಿದ್ರಿಲ್ಲ, ಸೊ C ಇಲ್ಲಿ ಬರುತ್ತೆ. AC ಮತ್ತು BDಗಳು ಕರ್ಣ. ಇವು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ಹೌದಾ? ದತ್ತ ತೊಗೊಂಡ್ಬಿಡೋಣ. ದತ್ತ ಏನಿತ್ತು, AB ಸಮಾಂತರ CD ಮತ್ತು AB = 2CD. ಹೌದಾ? ಇಷ್ಟಾಗಿತ್ತು. ಇವಾಗ AOB CODಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಬೇಕು ನಾವು. ಹೌದಾ? AOB ಮತ್ತು COD ಇವುಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಬೇಕು. 1 2 3 4 5 ಇದು O ಅಂತ ತಗೊಳ್ಳೋಣ. ಇದು 6. AOB ಮತ್ತು COD ಇವುಗಳನ್ನು ಏನಂತ ಮಾಡಬೇಕು ನಾವು, ಸಮರೂಪಿಗಳು ಅಂತ ಸಾಧಿಸ್ಬಿಡ್ಬೇಕು. ಆಮೇಲೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಇದೆಯಲ್ಲ, ಅದು ಹಾಕೊಂಡು ಬಿಡಿಸಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ ನೋಡಿ, AB ಸಮಾಂತರ CD ಮತ್ತು AB ಏನಾಗಿತ್ತು, 2 CDಗಳಾಗಿತ್ತು. AB = 2CD ಅಂತ ತಗೋರಿ ಅಂತ ದತ್ತದೊಳಗೆ ಕೊಟ್ಟಿದ್ದರು. ಓಕೆ, ಈಗ ನೋಡ್ರಿ, ತ್ರಿಭುಜ AOB ಮತ್ತು DOC ಅಥವಾ CODಗಳಲ್ಲಿ AOB ಮತ್ತು CODಗಳಲ್ಲಿ ಇಲ್ಲಿ ನೋಡಿ, ನಾನು ಕೋನಗಳಿಗೆ ಹೆಸರು ಕೊಟ್ಟಿದ್ದೀನಿ. 1 2 3 4 5 6. ಹೌದಾ? ಸೊ 1 = 2 ಪರ್ಯಾಯ ಕೋನ, 3 = 4 ಪರ್ಯಾಯ ಕೋನ. ಹೌದಾ? ಕೋನ 1 = ಕೋನ 2, ಹಾಗೆ ಕೋನ 3 = ಕೋನ 4. ಏನಕ್ಕೆ? ಪರ್ಯಾಯ ಕೋನಗಳು. ಹೌದಾ? ಹಾಗೆ 5 = 6, ಕೋನ 5 = ಕೋನ 6. ಏನು? ಶೃಂಗಾಭಿಮುಖ ಕೋನ.
ಏನಿದು? ಶೃಂಗಾಭಿಮುಖ ಕೋನ. ಕೋನ 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 ನಿರ್ಧಾರಕ ಗುಣ. ಕೋನ 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 ಸಮರೂಪತೆಯ ನಿರ್ಧಾರಕ ಗುಣ. ಹೌದಾ? ಸಮರೂಪತೆಯ ನಿರ್ಧಾರಕ ಗುಣ. ಓಕೆ, ಆದ್ದರಿಂದ ಇವೆರಡು ಏನಾಗ್ತಾವು? ಸಮರೂಪಿಗಳಾಗ್ತಾವು. ತ್ರಿಭುಜ ಎ ಒ ಬಿ ಸಮರೂಪಿ ತ್ರಿಭುಜ ಸಿ ಒ ಡಿ. 1 = 2, 3 = 4, 5 = 6. ಕೋನ 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 ನಿರ್ಧಾರಕ ಗುಣ. ಹಾಗಾಗಿ ಇವೆರಡು ಏನಾದವು? ಸಮರೂಪಿಗಳಾದವು. ಆದ್ದರಿಂದ ಥೆರಮ್ ಹೇಳಿತ್ತು ಪ್ರಮೇಯ? ತ್ರಿಭುಜ ಎ ಒ ಬಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಸಿ ಒ ಡಿ. ಹೌದಾ? ಇದನ್ನೇ ಕೇಳಿದ್ದು. ಏನು ಕೇಳಿದ್ದು? ಎ ಒ ಬಿ ಡಿವೈಡೆಡ್ ಬೈ ಡಿ ಒ ಸಿ ಅಥವಾ ಸಿ ಒ ಡಿ. ಇವುಗಳ ವಿಸ್ತೀರ್ಣಗಳ ಅನುಪಾತವನ್ನು ಕೇಳಿದ್ರು. ಹೌದಾ? = ಏನಾಗುತ್ತಾ? ಅವುಗಳ ಅನುಪ ಬಾಹುಗಳ ವರ್ಗಗಳ ಅನುಪಾತ ಎ ಬಿ ಮತ್ತು ಸಿ ಡಿ ಅಂತ ತಗೋತೀವಿ. ಎ ಒ ಬಿ ಒಳಗೆ ಎ ಬಿ, ಸಿ ಒ ಡಿ ಒಳಗೆ ಸಿ ಡಿ ಹೋಲ್ ಸ್ಕ್ವೇರ್. ಇಲ್ಲಿ ನೋಡ್ರಿ, ಎ ಬಿ = 2 ಸಿ ಡಿ ಅಂತಂದು ಅವಾಗ ಕೊಟ್ಟಾರ. ಸೊ 2 ಸಿ ಡಿ ಡಿವೈಡೆಡ್ ಬೈ ಸಿ ಡಿ ಹೋಲ್ ಸ್ಕ್ವೇರ್. ಯಾಕ? ದತ್ತ ಕೊಟ್ಟಿದ್ರು. ಸಿ ಡಿ ಕ್ಯಾನ್ಸಲ್ ಆಗುತ್ತಾ? 2 ಡಿವೈಡೆಡ್ ಬೈ 1 ಸ್ಕ್ವೇರ್ = 4 ಡಿವೈಡೆಡ್ ಬೈ 1. ಇದನ್ನು 4:1 ಅಂತ ಕರಿತೀವಿ. 4:1. ನೋಡ್ರಿ, ಎ ಬಿ ಸಿ ಡಿ ಇತ್ತು, ಎ ಒ ಬಿ ತೊಗೊಂಡ್ವಿ, ಸಿ ಒ ಡಿ ತೊಗೊಂಡ್ವಿ, ಕೋನಗಳನ್ನು ಸಮ ಮಾಡಿದ್ವಿ. ಸೊ ಏನು ಪ್ರಮೇಯವನ್ನು ಅಪ್ಲೈ ಮಾಡಿ ನಾವು ಆನ್ಸರ್ ಬಿಡಿಸಿದ್ವಿ. ಎ ಬಿ ಡಿವೈಡೆಡ್ ಬೈ ಸಿ ಡಿ ಆಯಿತು. ಎ ಬಿ ಇದ್ರಲ್ಲಿ ನಾ ಏನು ಹಾಕೊಂಡೆ? 2 ಸಿ ಡಿ ಕ್ಯಾನ್ಸಲ್ ಆಯಿತು. 2/1 ಹೋಲ್ ಸ್ಕ್ವೇರ್ ಅಂದ್ರೆ 4 ಡಿವೈಡೆಡ್ ಬೈ 1 ಅಂದರೆ 4:1. ಓಕೆನಾ? ನೆಕ್ಸ್ಟ್ ಥರ್ಡ್ ಕ್ವಶನ್ ಹೋಗೋಣ. ಥರ್ಡ್ ಮೇನ್ ಏನು ಕೊಟ್ಟಿದ್ದಾರೆ ನೋಡಿ ಕ್ವಶನ್ನು. ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಎ ಬಿ ಸಿ ಮತ್ತು ಡಿ ಬಿ ಸಿಗಳು ಎ ಬಿ ಸಿ ಮತ್ತು ಡಿ ಬಿ ಸಿಗಳು ತ್ರಿಭುಜದ ಒಂದೇ ಪಾದ ಬಿ ಸಿ ಮೇಲಿವೆ. ತ್ರಿಭುಜದ ಒಂದೇ ಪಾದ ಬಿ ಸಿ ಮೇಲಿದೆ ಮತ್ತು ಎ ಡಿ ಮತ್ತು ಬಿ ಸಿಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸಿದರೆ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಏನಂತ? ಎ ಬಿ ಸಿ ಡಿವೈಡೆಡ್ ಬೈ ಡಿ ಬಿ ಸಿಗಳ ವಿಸ್ತೀರ್ಣಗಳ ಅನುಪಾತ ಎ ಒ ಡಿವೈಡೆಡ್ ಬೈ ಡಿ ಒ ಅಂತ ಹೇಳಿ ನಾವು ಸಾಧಿಸಬೇಕು. ಎ ಒ ಡಿವೈಡೆಡ್ ಬೈ ಡಿ ಒ ಅಂತ ಹೇಳಿ ಸಾಧಿಸಬೇಕು. ಡೈಗ್ರಾಮ್ ಹಾಕೊಂಡ್ಬಿಡಿ ಕೊಟ್ಟಿರೋದು. ಎ ಬಿ ಸಿ ಡಿ, ಎ ಡಿ ಮತ್ತು ಬಿ ಸಿಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಹೌದಾ? ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಾದರೆ ಏನು ಕಂಡುಹಿಡಿಬೇಕು ನಾವು? ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಬಿ ಸಿ. ಹೌದಾ? ಡಿ ಬಿ ಸಿ ವಿಸ್ತೀರ್ಣ = ಎ ಒ ಡಿವೈಡೆಡ್ ಬೈ ಡಿ ಒ ಎಂದು ಸಾಧಿಸಿ ಅಂತ ಹೇಳ್ತಾರೆ. ಎ ಒ ಡಿವೈಡೆಡ್ ಬೈ ಡಿ ಒ ಅಂತ ಹೇಳಿ ಸಾಧಿಸಬೇಕು. ನೋಡ್ರಿ, ದತ್ತ ಏನೇನು ಕೊಟ್ಟಿದ್ದು? ಎ ಬಿ ಸಿ ಮತ್ತು ಬಿ ಸಿ ಡಿಗಳು ಪಾದ ಒಂದೇ ಪಾದದ ಮೇಲಿವೆ. ಅವೇನು? ಬಿ ಸಿ. ಹೌದಾ? ಫಸ್ಟ್ ಡೈಗ್ರಾಮ್ ಹಾಕೋತೀವಿ, ಆಮೇಲೆ ದತ್ತ ಬರ್ಕೋತೀವಿ, ಆಮೇಲೆ ಸಾಧನೀಯ, ಆಮೇಲೆ ರಚನೆ ಸಾಧನೆ ಅಂತ ಹೋಗ್ತೀವಿ. ಸೊ ಇದು ಕ್ವಶನ್ ಮಾರ್ಕ್ ಕೊಟ್ಟಿದ್ದು. ಎ ಬಿ ಸಿ ಡಿ ತ್ರಾಪಿಜ್ಯ, ಇದರಲ್ಲಿ ಎ ಒ ಬಿ ಇದರ ವಿಸ್ತೀರ್ಣ ಡಿವೈಡೆಡ್ ಬೈ ಇದರ ವಿಸ್ತೀರ್ಣ = ಎ ಒ ಡಿವೈಡೆಡ್ ಬೈ ಡಿ ಒ ಅಂತ ಹೇಳಿ ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಪರಿಹಾರ ಏನು? ದತ್ತ ಬರ್ಕೋತೀವಿ.
ದತ್ತ ಏನಿತ್ತು? ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಏನು ಹೇಳಿದ್ದು? ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಏನೇನು ಹೇಳಿದ್ದು ನೋಡಿ ದತ್ತ? ಎ ಬಿ ಸಿ ಮತ್ತು ಬಿ ಡಿ ಸಿಗಳು ಒಂದೇ ಪಾದದ ಮೇಲಿವೆ, ಹೌದಾ? ಮತ್ತು ಎ ಡಿ ಮತ್ತು ಬಿ ಸಿಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ, ಹೌದಾ? ನೋಡಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಡಿ ಸಿಗಳು ಒಂದೇ ಪಾದ ಬಿ ಸಿ ಮೇಲಿದೆ, ಒಂದೇ ಪಾದ ಬಿ ಸಿ ಮೇಲಿದೆ. ಮತ್ತೇನು? ಎ ಡಿ ಮತ್ತು ಬಿ ಸಿಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಎ ಬಿ ಸಿ ಡಿ ತ್ರಾಪಿಜ್ಯ ಇತ್ತು, ಇಲ್ಲಿ 2 ಕರ್ಣಗಳಿದ್ವು. ಈ ಕರ್ಣಗಳಿಂದ ಉಂಟಾದ ತ್ರಿಭುಜಗಳನ್ನು ತಗೊಂಡಿದ್ದಾರೆ, ಎ ಬಿ ಸಿ ಮತ್ತು ಬಿ ಡಿ ಸಿಗಳು. ಇವುಗಳು ಪರಸ್ಪರ ಬಿ ಸಿ ಏನು ಬಾಹುವಿನ ಮೇಲೆ ನಿಂತಿವೆ ಮತ್ತು ಓ ಬಿಂದುವಿನಲ್ಲಿ ಛೇದಿಸ್ತಾ ಇವೆ. ಹಾಗಾದರೆ ನಾವು ಏನಂತ ಸಾಧಿಸಬೇಕು? ಎ ಬಿ ಸಿ ಡಿವೈಡೆಡ್ ಬೈ ಬಿ ಡಿ ಸಿಗಳ ಅನುಪಾತ. ದತ್ತ ಸಾಧನೀಯ ಏನು? ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಬಿ ಸಿಗಳ ವಿಸ್ತೀರ್ಣ ಏನಾಗಿತ್ತು? ಎ ಒ ಡಿವೈಡೆಡ್ ಬೈ ಡಿ ಒ ಆಗಿತ್ತು ಅಂಥೇಳಿ ಸಾಧಿಸಬೇಕು. ನೆಕ್ಸ್ಟ್ ನಾವೇನು ಮಾಡ್ತೀವಿ? ರಚನೆಯನ್ನು ಮಾಡ್ಕೋತೀವಿ. ಏನು ರಚನೆ ಮಾಡ್ಕೋತೀವಿ? ಇಲ್ಲೊಂದು ಲಂಬವನ್ನು ಎಳ್ಕೋತೀವಿ, ಇದನ್ನ ಪಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಇದನ್ನು ಎಂ. ಓಕೆ, ಪಿ ಮತ್ತು ಎಂಗಳನ್ನು ರಚನೆ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಎ ಪಿ ಲಂಬ ಬಿ ಸಿಗೆ, ಹಾಗೆ ಇನ್ನೊಂದು ಲಂಬ ಯಾವುದು? ಡಿ ಎಂ ಲಂಬ ಮತ್ತು ಬಿ ಸಿಗೆ. ಬಿ ಸಿ ಮೇಲೇ ನಾವೇನು ಹಾಕೋತೀವಿ? ಲಂಬವನ್ನು ಹಾಕೋತೀವಿ, ಪರ್ಪೆಂಡಿಕ್ಯುಲರ್ ಹಾಕೋತೀವಿ. ನೆಕ್ಸ್ಟ್ ಹೋಗ್ತೀವಿ ಸಾಧನೆ. ಏನು? ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಳ್ಳೋಣ. ಫಸ್ಟು ವಿಸ್ತೀರ್ಣ ಯಾವುದು? ತ್ರಿಭುಜ ಎ ಬಿ ಸಿ. ಸೂತ್ರ ಏನು? ಪಾದ 1/2 ಇಂಟು ಪಾದ ಗುಂಡ್ಲೆ ಎತ್ತರ, ಹೌದಾ? ಪಾದ ಏನಾಗುತ್ತೆ ನೋಡಿ, ಎ ಬಿ ಸಿನಲ್ಲಿ ಪಾದ ಬಿ ಸಿ ಎತ್ತರ ಏನಾಗುತ್ತೆ? ಎ ಪಿ, ಹೌದಾ? ಸೊ ಪಾದ ಬಿ ಸಿ ಎತ್ತರ ಎ ಪಿ. ಹಾಗೆ ತ್ರಿಭುಜ ಬಿ ಡಿ ಸಿನಲ್ಲಿ 1/2 ಪಾದ ಬಿ ಸಿ ಎತ್ತರ ಡಿ ಎಂ. ಓಕೆ, ಎತ್ತರ ಏನಾಗುತ್ತೆ? ಡಿ ಎಂ ಆಗುತ್ತೆ. ಈಗ ಇವೆರಡರ ಅನುಪಾತ ತಗೊಳ್ಳಿ. ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ತ್ರಿಭುಜ ಬಿ ಡಿ ಸಿ, ಹೌದಾ? 1/2 ಏನಿತ್ತು? ಬಿ ಸಿ ಇಂಟು ಎ ಪಿ ಡಿವೈಡೆಡ್ ಬೈ 1/2 ಬಿ ಸಿ ಇಂಟು ಡಿ ಎಂ. ಬಿ ಸಿ 1/2 ಕ್ಯಾನ್ಸಲ್ ಆಯಿತು. ಎ ಪಿ ಡಿವೈಡೆಡ್ ಬೈ ಡಿ ಎಂ ಇಕ್ವೇಷನ್ 1. ಎ ಪಿ ಡಿವೈಡೆಡ್ ಬೈ ಡಿ ಎಂ ಇಕ್ವೇಷನ್ 1 ಆಗುತ್ತೆ, ಹೌದಾ? ಈಗ ನೆಕ್ಸ್ಟ್ ಇಲ್ಲಿ ನಾವು ರಚನೆ ಮಾಡ್ಕೊಂಡಿದ್ರಿಂದ ನಮಗಿಲ್ಲೊಂದು ತ್ರಿಭುಜ ಉಂಟಾಗೈತಿ, ಇಲ್ಲೂ ಒಂದು ತ್ರಿಭುಜ ಉಂಟಾಗೈತಿ. ಇದನ್ನು ಮತ್ತು ಇದನ್ನು ತಗೊಳ್ಳೋಣ. ಇಲ್ಲಿ ನೋಡಿ, ಪಿ ಇಸ್ ಈಕ್ವಲ್ ಟು ಎಮ್ ಏನಕ್ಕೆ? 90 ಡಿಗ್ರಿಯನ್ನು ಉಂಟು ಮಾಡಿರುತ್ತೆ. ಇಲ್ಲಿ 1 ಮತ್ತು 2 ಅಂತ ಹೆಸರು ಕೊಡ್ತೀನಿ ನಾನು. ಕೋನ 1, ಕೋನ 2. ಓಕೆ, ಕೋನ 1, ಕೋನ 2 ಯಾಕೆ ಸಮ ಆಗ್ತಾವು? ಶೃಂಗಾಭಿಮುಖ ಕೋನಗಳು. ಕೋನ 1 ಇಸ್ ಈಕ್ವಲ್ ಟು ಕೋನ 2 ಶೃಂಗಾಭಿಮುಖ ಕೋನ. ಪಿ ಇಸ್ ಈಕ್ವಲ್ ಟು ಎಮ್ 90 ಡಿಗ್ರಿ ಲಂಬ ಕೋನ. ಹಾಗಾಗಿ ಇವು ಎರಡೂ ತ್ರಿಭುಜಗಳೇನಾಗ್ತಾವು? ಸಮರೂಪಿಗಳಾಗ್ತಾವು. ನೋಡ್ರಿ, ತ್ರಿಭುಜ ಎ ಪಿ ಓ
ಮತ್ತು ಡಿ ಎಂ ಒಗಳಲ್ಲಿ ತ್ರಿಭುಜ ಎ ಪಿ ಒ ಮತ್ತು ಡಿ ಎಂ ಒಗಳಲ್ಲಿ ನೋಡಿ ಪಿ ಇಸ್ ಈಕ್ವಲ್ ಟು ಎಂ ಇಸ್ ಈಕ್ವಲ್ ಟು 90 ಡಿಗ್ರಿ. ಹಾಗೆ ಕೋನ 1 ಇಸ್ ಈಕ್ವಲ್ ಟು ಕೋನ 2 ಶೃಂಗಾಭಿಮುಖ ಕೋನ ಏನಾಗುತ್ತೆ, ಶೃಂಗಾಭಿಮುಖ ಕೋನವಾಗುತ್ತೆ. ಆದ್ದರಿಂದ ತ್ರಿಭುಜ ಎ ಪಿ ಒ ಸಮರೂಪಿ ತ್ರಿಭುಜ ಡಿ ಎಂ ಒ. ಯಾಕ? ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣ. ಎರಡು ಆ್ಯಂಗಲ್ ಸಿಕ್ಕೋಲ್ಲ. ಪಿ ಇಸ್ ಈಕ್ವಲ್ ಟು ಎಮ್, 1 ಇಸ್ ಈಕ್ವಲ್ ಟು 2. ಪಿ ಇಸ್ ಈಕ್ವಲ್ ಟು ಎಮ್ ಅಂದರೆ 90 ಡಿಗ್ರಿ ಇತ್ತು, 1 ಇಸ್ ಈಕ್ವಲ್ ಟು 2 ಅಂದರೆ ಶೃಂಗಾಭಿಮುಖ ಕೋನ ಇತ್ತು. ಹಾಗಾಗಿ ಏನಾಯಿತು, ಸಮರೂಪತೆಯ ನಿರ್ಧಾರಕ ಗುಣದ ಮೇಲೆ ಅವೆರಡನ್ನು ನಾ ಏನು ಮಾಡಿದ್ದೇವೆ ಸಮರೂಪಿ ಅಂತ ತೋರಿಸಿದೆ. ಇವಾಗ ನೋಡ್ರಿ ಈಗ ತ್ರಿಭುಜ ಎ ಪಿ ಒ ಸಮರೂಪಿಯಾಗಿಂದ ಬಾಹುಗಳೇನಾಗಿರ್ತಾವು, ಸಮ ಅನುಪಾತದೊಳಗಿರ್ತಾವು. ಹೌದಾ? ಸೊ ಎ ಪಿ ಡಿವೈಡೆಡ್ ಬೈ ಡಿ ಎಮ್ ಇಸ್ ಈಕ್ವಲ್ ಟು ಎ ಪಿ ಡಿವೈಡೆಡ್ ಬೈ ಡಿ ಎಮ್ ಇಸ್ ಈಕ್ವಲ್ ಟು ಎ ಒ ಡಿವೈಡೆಡ್ ಬೈ ಡಿ ಒ ಆಗಿರುತ್ತೆ. ಎ ಪಿ ಡಿ ಎಮ್ ಎ ಒ ಡಿ ಒ. ಹೌದಾ? ಸೊ ಹಾಗಾಗಿ ಇದನ್ನು ಇಕ್ವೇಷನ್ 2 ಅನ್ವಿ 1 ಮತ್ತು 2ರಿಂದ ಎ ಪಿ ಬೈ ಡಿ ಎಮ್ ಅಂದರೆ ನಾವೇನು ಹಾಕೋಬೋದು, ಈಗ ಎ ಒ ಬೈ ಡಿ ಒ ಅಂತ ಹಾಕೋಬೋದು. ಯಾವುದಕ್ಕೆ? ವಿಸ್ತೀರ್ಣ. ಯಾವುದು? ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಬಿ ಡಿ ಸಿ ಇಸ್ ಈಕ್ವಲ್ ಟು ಏನು ಹಾಕೋತೀವಿ ನಾವು, ಎ ಒ ಡಿವೈಡೆಡ್ ಬೈ ಡಿ ಒ. ಸಾಧಿಸಿದೆ. ಫಸ್ಟ್ ಏನು ಮಾಡಿದ್ವಿ ನೋಡ್ರಿ, ಕೊಟ್ಟಿರುವಂತಹ ತ್ರಾಪಿಜ್ಯವನ್ನು ತಗೊಂಡ್ವಿ. ಎ ಬಿ ಸಿ ಡಿ ಬಿ ಸಿಗಳು ಒಂದೇ ಪಾದದ ಮೇಲೆ ಅದಾವ ಅಂತ ತಗೊಂಡ್ವಿ. ನಾವೇನು ಸಾಧಿಸಬೇಕಾಗಿತ್ತು, ಇವುಗಳ ವಿಸ್ತೀರ್ಣಗಳ ಅನುಪಾತ ಎ ಒ ಡಿವೈಡೆಡ್ ಬೈ ಡಿ ಒಗಳ ಅನುಪಾತಕ್ಕೆ ಸಮ ಆಗೈತಿ ಅಂತ ಸಾಧಿಸಬೇಕಾಗಿತ್ತು. ಮೊದಲು ಇದು ವಿಸ್ತೀರ್ಣ ತಗೊಂಡೆ. ಎ ಬಿ ಸಿ ಏನಾಗಿತ್ತು, 1/2 ಪಾದ ಅಂದರೆ ಬಿ ಸಿ ಆಗಿತ್ತು, ಹೈಟ್ ಅಂದರೆ ಎ ಪಿ ಹೆಂಗೆ ನಾವು ರಚನೆಯೊಳಗೆ ತೊಗೊಂಡಿದ್ವಿ. ಎ ಪಿ ಮತ್ತು ಡಿ ಎಮ್ ಲಂಬಗಳಾಗಿದ್ದು ಬಿ ಸಿಗೆ. ಇದು ಒಂದನೇದಾಯಿತು. ಎರಡನೇದು ಡಿ ಬಿ ಸಿ ಒಳಗೆ ಪಾದ ಏನಾಗಿತ್ತು, ಬಿ ಸಿ, ಹೈಟ್ ಏನಾಗಿತ್ತು, ಡಿ ಎಮ್. ಸೊ 1/2 ಕ್ಯಾನ್ಸಲ್ ಆಯಿತು, ಬಿ ಸಿ ಕ್ಯಾನ್ಸಲ್ ಆಯಿತು, ಎ ಪಿ ಡಿವೈಡೆಡ್ ಬೈ ಡಿ ಎಮ್ ಉಳಿತು. ಓಕೆ, ಅದನ್ನ ಇಕ್ವೇಷನ್ 1 ಅನ್ವಿ. ಇಲ್ಲೇ ಒಂದು ತ್ರಿಭುಜ ಉಂಟಾಗಿತ್ತು, ಇಲ್ಲಿ ಇನ್ನೊಂದು ತ್ರಿಭುಜ ಉಂಟಾಗಿತ್ತು. ಸೊ ನಾವು 1 ಇಸ್ ಈಕ್ವಲ್ ಟು 2 ಅಂತ ತಗೊಂಡೆ. ಶೃಂಗಾಭಿಮುಖ ಕೋನ ಪಿ ಇಸ್ ಈಕ್ವಲ್ ಟು ಎಮ್ 90 ಡಿಗ್ರಿ. ನಾವು ಲಂಬ ಹಾಕೊಂಡಿವಿ ಅಂದ್ರೆ ಏನಾಗಿರ್ತಾವೆ, 90 ಡಿಗ್ರಿ ಇರ್ತಾವೆ. ಸೊ ಹಾಗಾಗಿ ಇವೆರಡು ಕೋನ ಸಮರೂಪತೆಯ ನಿರ್ಧಾರಕ ಗುಣದಿಂದ ಏನಾದವು, ಸಮರೂಪಿಗಳಾದವು. ಹಾಗಾಗಿ ಎ ಪಿ ಡಿವೈಡೆಡ್ ಬೈ ಡಿ ಎಮ್ ಇಸ್ ಈಕ್ವಲ್ ಟು ಎ ಒ ಡಿವೈಡೆಡ್ ಬೈ ಡಿ ಒ. ಇಕ್ವೇಷನ್ 2 ಅಂತ ತೊಗೊಂಡ್ವಿ. ಸಮೀಕರಣ 1 ಮತ್ತು 2ರಿಂದ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಡಿ ಬಿ ಸಿ ಇಸ್ ಈಕ್ವಲ್ ಟು ಎ ಒ ಡಿವೈಡೆಡ್ ಬೈ ಡಿ ಒ ಆಯಿತು. ಎ ಒ ಡಿವೈಡೆಡ್ ಬೈ ಡಿ ಒ ಆಯಿತು. ಓಕೆನಾ? ನಾ ನೆಕ್ಸ್ಟ್ 4th ಕ್ವಶನಿಗೆ ಹೋಗೋಣ. 4th ಕ್ವಶನ್ ಹೋಗೋಣ. 4th ಕ್ವಶನ್ ಏನು ಹೇಳುತ್ತೆ ನೋಡಿ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾದರೆ ಅವುಗಳು ಸರ್ವಸಮ ಎಂದು ಸಾಧಿಸಿ ಅಂತ ಹೇಳುತ್ತೆ. ಓಕೆ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾದರೆ. ಓಕೆ, ಹಾಗಾದರೆ ದತ್ತ ಏನು ತಗೋಬೇಕು, ಎರಡು ತ್ರಿಭುಜಗಳನ್ನು ತಗೊಳ್ಳೋಣ. ಅವು ಸಮರೂಪಿ ಅಂತ ಕೊಟ್ಬಿಟ್ಟಿದ್ದಾವೆ. ಮತ್ತೇನು, ಅವುಗಳ ವಿಸ್ತೀರ್ಣನೂ ಸಮನಾಗಿದೆ ಅಂತ ಹೇಳಿದ್ದಾವೆ. ನಾವೇನು ಸಾಧಿಸಬೇಕು, ಅವೆರಡು ಸರ್ವಸಮ ಅಂಥೇಳಿ ಸಾಧಿಸಬೇಕು. ಅವೆರಡು ಏನೋ ಸರ್ವಸಮ ಅಂಥೇಳಿ ಸಾಧಿಸಬೇಕು. 4th ಕ್ವಶನ್ ಡೈಗ್ರಾಮ್ ಹಾಕೊಳ್ಳಿ. ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್. ಓಕೆ, ದತ್ತ ಏನು ಕೊಟ್ಟಿದ್ದಾವೆ, ದತ್ತ ತ್ರಿಭುಜ ಎ ಬಿ ಸಿ ಸಮರೂಪಿ
ತ್ರಿಭುಜ ಪಿ ಕ್ಯೂ ಆರ್ ಮತ್ತು ವಿಸ್ತೀರ್ಣ ಯಾವುದು ಎ ಬಿ ಸಿದು ಸಮನಾಗಿದೆ ಯಾವುದಕ್ಕೆ ವಿಸ್ತೀರ್ಣ ಯಾವುದು ಪಿ ಕ್ಯೂ ಆರ್ದು ಇವೆರಡು ಸಮರೂಪಿ ಮತ್ತು ಅವುಗಳ ವಿಸ್ತೀರ್ಣಗಳು ಸಮನಾಗಿದ್ದವು. ನಾವೇನು ಸಾಧಿಸಬೇಕು? ಸರ್ವಸಮ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಅಂಥೇಳಿ ನಾವು ಸಾಧಿಸಬೇಕು. ಇದು ಕ್ವಶನ್. ಓಕೆ, ಎ ಬಿ ಸಿ ಸಮರೂಪಿ ಪಿ ಕ್ಯೂ ಆರ್ ಆಗೈತಿ ಮತ್ತು ಅವೆರಡು ವಿಸ್ತೀರ್ಣ ನಾವು ಸಮ ಅದಾವು. ನಾವೇನು ಸಾಧಿಸಬೇಕು? ಇದು ಎ ಬಿ ಸಿ ಸರ್ವಸಮ ಪಿ ಕ್ಯೂ ಆರ್ ಅಂಥೇಳಿ ನಾವು ಸಾಧಿಸಬೇಕು. ಓಕೆ, ನೆಕ್ಸ್ಟ್ ಸಾಧನೆ ಏನು ಹೇಳುತ್ತೆ? ಪ್ರಮೇಯದ ಪ್ರಕಾರ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಏನಾಗುತ್ತೆ? ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್. ಹೌದಾ? ಪ್ರಮೇಯದ ಪ್ರಕಾರ ಒಂದೇ ಜೊತೆ ಬಾಹುಗಳನ್ನು ತಗೊಂಡಿದ್ದೀನಿ. ಇವಾಗ ನೋಡಿ, ಇವೆರಡು ಏನು ಸಮನಾಗಿದ್ದಾವು. ಹೌದಾ? ಅಂದರೆ ಏನಾಗುತ್ತೆ? 1. ಇದು ಕ್ಯಾನ್ಸಲ್ ಮಾಡಿ, ಎರಡು ಸಮ ಅದಾವ, ಕ್ಯಾನ್ಸಲ್ ಆಗುತ್ತಾ? 1 ಆಗುತ್ತಾ? ಸೊ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಕ್ಯೂ ಸ್ಕ್ವೇರ್. ಇದು ಈ ಕಡೆ ಬಂದರೆ ಏನಾಗುತ್ತೆ? ಇಂಟು ಆಗುತ್ತಾ? ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್. ಬಾಹುಗಳ ವರ್ಗಗಳು ಸಮ ಅದಾವಂದ್ರೆ ಆ ಬಾಹುಗಳು ಸಮ ಇರ್ತಾವಿಲ್ಲ. ಸೊ ದಿಸ್ ಇಂಪ್ಲೈಸ್ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ. ಅದೇ ರೀತಿ ಸಿಮಿಲರ್ಲಿ ಎ ಬಿ ಏನಾಯಿತು? ಬಿ ಸಿ ಆಯಿತು. ಇದು ಎ ಬಿ ಏನಾಯಿತು? ಪಿ ಕ್ಯೂ. ಹಾಗೆ ಬಿ ಸಿ ಏನಾಗುತ್ತೆ? ಕ್ಯೂ ಆರ್. ಎ ಸಿ ಏನಾಗುತ್ತೆ? ಪಿ ಆರ್ಗೆ ಸಮನಾಗಿರುತ್ತೆ. ಅದೇ ರೀತಿ ಬಿ ಸಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಕಾಮ ಎ ಸಿ ಇಸ್ ಈಕ್ವಲ್ ಟು ಪಿ ಆರ್. ಎ ಬಿ ಸಮ ಐತಿ ಪಿ ಕ್ಯೂಗ, ಬಿ ಸಿ ಸಮ ಐತಿ ಕ್ಯೂ ಆರ್ಗ, ಎ ಸಿ ಸಮ ಐತಿ ಪಿ ಆರ್ಗ. ಓಕೆ, ಇವು ಮೂವೇನಾದವು? ಸಮ ಅದು. ಬಾಹು 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 ಸಮರೂಪತೆಯ ಗುಣ ಅಥವಾ ಸ್ವಯಂ ಸಿದ್ಧ ಅಂತ ಹೇಳ್ರಿ. ಸೊ ಏನಾಗುತ್ತಾ? ಎಲ್ಲ ಬಾಹುಗಳು ಸಮ ಅದಾವಿಲ್ಲ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ 5th ಕ್ವಶನ್ ಹೋಗೋಣ ನೋಡ್ರಿ. 5th ಕ್ವಶನ್ ಏನು ಹೇಳುತ್ತಾ? ಡಿ ಇ ಮತ್ತು ಎಫ್ಗಳು ಕ್ರಮವಾಗಿ ಎ ಬಿ ಸಿಯ ಬಾಹುಗಳಾದ ಎ ಬಿ, ಬಿ ಸಿ ಮತ್ತು ಎ ಸಿಗಳ ಮಧ್ಯಬಿಂದುಗಳಾದರೆ ಡಿ ಇ ಎಫ್ ಮತ್ತು ಎ ಬಿ ಸಿಯ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳುತ್ತೆ. ಡಿ ಇ ಎಫ್ ಮತ್ತು ಎ ಬಿ ಸಿಯ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಫಸ್ಟ್ ಏನು ಬರುತ್ತೆ? ಇಲ್ಲೇ ಡಿ ಇ ಎಫ್ ಬರುತ್ತಾ, ಆಮೇಲೆ ಏನು ಬರುತ್ತಾ? ಎ ಬಿ ಸಿ ಬರುತ್ತಾ. ಫಸ್ಟ್ ಯಾವ್ದು ಬರುತ್ತಾ? ಡಿ ಇ ಎಫ್. ಓಕೆ, ಎ ಬಿ ಸಿ ಇವುಗಳ ಮಧ್ಯಬಿಂದು ಏನು ಹೇಳಿದ್ದೇವೆ ನೋಡಿ? ಯಾವ ಮಧ್ಯಬಿಂದು ಬರ್ತಾ ಇದೆ ಇಲ್ಲಿ? ಡಿ ಇ ಎಫ್ಗಳು. ಹೌದಾ? ಎ ಬಿ ಸಿಯ ಮಧ್ಯಬಿಂದುಗಳಾಗಿವೆ. ಎ ಬಿ ಸಿ ತ್ರಿಭುಜದ ಬಾಹುಗಳಾದ ಎ ಬಿ ಮಧ್ಯೆ ಯಾವ್ದು ಬರುತ್ತಾ? ಡಿ ಬರುತ್ತಾ? ಬಿ ಸಿ ಮಧ್ಯೆ ಇ ಬರುತ್ತಾ? ಏನಂತ ಸಾಧಿಸಬೇಕು ಈಗ? ಡಿ ಇ ಎಫ್ ಮತ್ತು ಎ ಬಿ ಸಿಯ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಡಿ ಇ ಎಫ್ ಮತ್ತು ಎ ಬಿ ಸಿ. ಇಲ್ಲಿ ನೋಡಿ, ಬಿ ಸಿ ಸಮಾಂತರ ಡಿ ಎಫ್. ಹಾಗೆ ಏನು? ಬಿ ಸಿ ಇಸ್ ಈಕ್ವಲ್ ಟು 2DF. ಅಂದರೆ ಡಿ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ? 1/2 ಬಿ ಸಿ ಆಗುತ್ತಾ? 1/2 ಬಿ ಸಿ ಆಗುತ್ತಾ? ಬಿ ಸಿ ಸಮಾಂತರ ಡಿ ಎಫ್. ಹಾಗೆ ಇದನ್ನು 2 ಸೇರಿಸಿದ್ರೆ ಏನಾಗುತ್ತಾ? ಬಿ ಸಿ ಆಗುತ್ತಾ? ಹಂಗಂದ್ರೆ ಬರೀ ಡಿ ಎಫ್ ಅಂದ್ರೆ ಏನಾಗುತ್ತೆ? 1/2 ಬಿ ಸಿ ಒಳಗೆ ಅರ್ಧ ಐತಿ ಅಂತ ಅಂದಂಗೆ. ಓಕೆ, ಈಗ ನೋಡ್ರಿ ಏನು ಮಾಡಬೇಕು? ಪ್ರಮೇಯದ ಪ್ರಕಾರ ಹೋಗ್ತೀವಿ. ಯಾವುದ್ಯಾವುದು? ಎ ಬಿ ಸಿ ಮತ್ತು ಡಿ ಇ ಎಫ್. ಎ ಬಿ ಸಿ ಮತ್ತು ಡಿ ಇ ಎಫ್.
ಆದರೆ ಫಸ್ಟಿಗೆ ಅವ್ರು ಏನು ಕೇಳಿದ್ದು DEF ಅಂತ ಕೇಳಿದ್ದು. ತ್ರಿಭುಜ DEFನ ವಿಸ್ತೀರ್ಣ ಡಿವೈಡೆಡ್ ಬೈ ABCಯ ವಿಸ್ತೀರ್ಣ ಅಂತ ಹೇಳಿದ್ದಾರೆ. ಹೌದಾ? DEF ಇವದಲ್ಲ ಕೊಟ್ಟಿರುವಂತಹ ತ್ರಿಭುಜದ ಮಧ್ಯಬಿಂದುಗಳನ್ನು ಸೇರಿಸಿದಾಗ ಬರ್ತಾವು. ಇದು ಮಧ್ಯಬಿಂದು, ಇದು ಮಧ್ಯಬಿಂದು, ಇದು ಮಧ್ಯಬಿಂದು. ಡಿ ಇದೆಯಲ್ಲ ABಗೆ, F ಇದೆಯಲ್ಲ ACಗೆ, BCಗೆ E. ಇವು ಮಧ್ಯಬಿಂದುವನ್ನು ಸೇರಿಸಿ ಬರೋದ್ರಿಂದ ಆ್ಯಕ್ಚುಲಿ ಇದೇನಾಗಿರುತ್ತೆ, ಅರ್ಧ ಇರ್ತೈತಿ. ಹೌದಾ? ನೋಡೋಣ ಏನಾಗುತ್ತೆ. DEF ಹಂಗಂದ್ರೆ ಯಾವ ಬಾಹು ತೊಗೊತೀವಿ? DF ತಗೋರಿ ಡಿವೈಡೆಡ್ ಬೈ BC. ಹಾಗೆ ವಿಸ್ತೀರ್ಣ ಯಾವುದು? ತ್ರಿಭುಜ DEF ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ABC. DF ಅಂದ್ರೆ ಏನೈತಿ? 1/2 BC ಡಿವೈಡೆಡ್ ಬೈ BC ಹೋಲ್ ಸ್ಕ್ವೇರ್. BC ಕ್ಯಾನ್ಸಲ್ ಆಗುತ್ತಾ. 1/2 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತಾ? 1/4. ಅನುಪಾತ ಕೇಳ್ಯಾವ ನೋಡ್ರಿ ಇವು. 5th ಕ್ವಶನ್ ಅನುಪಾತ ಕಂಡುಹಿಡೀರಿ ಅಂದ್ರೆ 1:4. 1/4 ಅಷ್ಟೇ ಬರೋದು ನಡೀತದೆ, ಬಟ್ ಅನುಪಾತ ಅಂತ ಹೇಳಿದಾಗ 1:4. ವಿಸ್ತೀರ್ಣ DEF ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ABC is equal to 1/4 ಅಥವಾ 1:4. ಓಕೆನಾ? ಇನ್ನೊಂದೆರಡು ಲೆಕ್ಕ ಇದಾವೆ, ಈಸಿ ಇದಾವೆ, ನೀವು ಟ್ರೈ ಮಾಡ್ಬೋದು. ಹಾಗೆ ಲಾಸ್ಟ್ ಕ್ವಶನ್ ಹೋಗೋಣ ನೋಡ್ರಿ. 9th one ಏನು ಹೇಳುತ್ತೆ ನೋಡ್ರಿ. 2 ಸಮರೂಪ ತ್ರಿಭುಜಗಳ ಬಾಹುಗಳ ಅನುಪಾತ ಕೊಟ್ಟಾರ. ಬಾಹುಗಳ ಅನುಪಾತ ಎಷ್ಟು ಕೊಟ್ಟಾರ? 4:9. ಹಾಗಾದರೆ ಆ ತ್ರಿಭುಜಗಳ ವಿಸ್ತೀರ್ಣ ಕಂಡುಹಿಡಿ ಅಂತ ಹೇಳ್ಯಾರ. ತ್ರಿಭುಜ ABC ಡಿವೈಡೆಡ್ ಬೈ ತ್ರಿಭುಜ PQR ಅಂತ ತಗೋರಿ. ಇದರ ವಿಸ್ತೀರ್ಣವನ್ನು ಕೇಳಾಕುಂತಾರ. ಯಾವಾಗ? 4/9. ಬಾಹುಗಳ ವರ್ಗ ಅಂತ ಹೇಳ್ತೇವಿಲ್ಲ ನಾವು. ಸೊ ಹಂಗಂದ್ರೆ ಏನಾಗುತ್ತೆ? 4 16, ಇದರದ್ದು 81. ಅವ್ರ ಅನುಪಾತ ಕೇಳಿದ್ರಿಂದ ನಾವೇನು ಮಾಡಬೇಕು? 16:81 ಅಂತ ಬರೆದ್ರೆ ಮುಗಿಯುತ್ತೆ. ಓಕೆನಾ? ಇವತ್ತಿಗೆ ಈ 2.4 ಅಭ್ಯಾಸ ಮುಗೀತು. ಸೊ ಇವತ್ತು ನಾವೇನು ಮಾಡಿದ್ವಿ? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಮೇಲೆ ಬರುವಂತಹ ಲೆಕ್ಕಗಳನ್ನು ಸಾಲ್ವ್ ಮಾಡಿದ್ದೀವಿ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ 2.4 ಅಭ್ಯಾಸದಲ್ಲಿನ ಉಳಿದಂತಹ ಲೆಕ್ಕಗಳನ್ನು ಸಾಲ್ವ್ ಮಾಡೋದು. ಧನ್ಯವಾದಗಳು.